KMS ನ್ಯೂಸ್ಗೆ ಸ್ವಾಗತ. ನಾನು ನಜೀರ್ ಚೋರ್ಗಸ್ತಿ. ಗ್ರಾಮದ ಆರಾಧ್ಯ ದೇವರಲ್ಲಿ ನಮಸ್ಕರಿಸಿ ಇಲ್ಲಿ ಇವತ್ತಿನ ನಾಮಪತ್ರಕ್ಕೆ ಸಲ್ಲಿಕೆಯಲ್ಲಿ ಆಶೀರ್ವಾದ ಮಾಡಲು ವಿವಿಧ ಗ್ರಾಮಗಳಿಂದ ಆಗಮಿಸಿದಂಥ ಎಲ್ಲ ನನ್ನ ಕಾರ್ಯಕರ್ತರು ಹಾಗೂ ಮತದಾರ ಬಾಂಧವರಲ್ಲಿ ನಮಸ್ಕರಿಸಿ ಪತ್ರಿಕಾ ಮಾಧ್ಯಮದ ಎಲ್ಲ ಸ್ನೇಹಿತರನ್ನ ವಂದಿಸಿ ನನ್ನ ಜೊತೆಯಲ್ಲಿರುವಂಥ ಎಲ್ಲ ಜಿಲ್ಲಾಧ್ಯಕ್ಷರು, ತಾಲೂಕಾಧ್ಯಕ್ಷರು, ಜಿಲ್ಲಾ ಉಪಾಧ್ಯಕ್ಷರು, ರಾಜ್ಯ ಉಪಾಧ್ಯಕ್ಷರಾದಿಯಾಗಿ ಎಲ್ಲ ನಮ್ಮ ಹಿರಿಯ ನಾಯಕರಲ್ಲಿ ವಂದಿಸಿ ಇವತ್ತಿನ ದಿವಸ ಇಂಥ ಅಭೂತಪೂರ್ವ ಜನಗಳ ಆಶೀರ್ವಾದದೊಂದಿಗೆ ನಾಮಪತ್ರ ಇಂಥ ಬಿಸಿಲಿನಲ್ಲಿ, ಇಂಥ ಕಡು ಬಿಸಿಲಿನಲ್ಲಿ ಜನರು ಬಿಸಿಲಿನಲ್ಲಿ ಬಿಸಿಲನ್ನು ಲೆಕ್ಕಿಸದೆ ಕುಣಿದು ಕುಪ್ಪಳಿಸಿ ಈ ಸತಿ ನಾವು JDS ರಾಜುಗೌಡ ಆಶೀರ್ವಾದ ಮಾಡ್ಬೇಕಂತ ಬಂದಾಗ ಇದು ನಮ್ಮ ವಿಜಯದ ಸಂಕೇತ ಅಂತ ನಾ ಹೇಳಿಕ್ ಬಯಸ್ತೀನಿ ಬಂಧುಗಳೇ. ಯಾಕಂದ್ರೆ ಅಭಿಮಾನಿ ಬಂಧುಗಳು ಎಲ್ಲ ನಮ್ಮ ಕಾರ್ಯಕರ್ತರು ಅಭಿಮಾನದಿಂದ ಬಂದಾರ ಅಂತೇಳಿ ಅವ್ರು ಇಂಥ ಈ ಬಿಸಿಲನ್ನ ಲೆಕ್ಕಿಸಲಿಕ್ಕೆ ನಮ್ಮ ಜೊತೆ ಸಾಥ್ ಕೊಟ್ಟಾರ. ಅಕಸ್ಮಾತ್ ಈ ಬಿಸಿಲಿನಲ್ಲಿ ನೋಡಿದ್ರ ಎಲ್ಲರೂ ಸರ್ ಅವಾಗೆ ಹೋಗ್ಬೇಕಾದಂಥದ್ದು, ಆದ್ರೆ ಇನ್ನೂ ಜನ ಬರ್ತಾ ಇಲ್ಲ. ಇದು ಏನ್ ತೋರಿಸ್ಕೊಡ್ತಿತ್ತಂದ್ರೆ ಬರುವಂತ ಚುನಾವಣೆಯ ಗೆಲುವಿನ ಸೂಚನೆಯನ್ನು ತೋರಿಸಿಕೊಡ್ತಿತ್ತು ನನ್ನ ಭಾವನೆ ಬಂಧುಗಳೇ. ಕಳೆದ ಈ ಹಿಂದಿನ ಸರ್ಕಾರದ ಆಡಳಿತ ಬ್ಯಾಸತ್ತು ಜನ ಒಂದು ಹೊಸ ಪರ್ವವನ್ನು ಮಾಡಬೇಕು, 2 ಸತಿ ಸೋತರು ಸಹಿತ ರಾಜುಗೌಡ ಅದನ್ನ ನಮ್ಮ ಜೊತೆ ಇರ್ತಾನಂತ ಅಭಿಮಾನದಿಂದ ಯಾವಾಗಲೂ ಸಹಿತ ನನ್ನ ಹಿರಿಯರು ತಮ್ಮ ಮಗನ ಸರಿಯಾಗಿ ಎಲ್ಲ ನನ್ನ ಕಾರ್ಯಕರ್ತರು ಅಣ್ಣತಮ್ಮರ ಭಾವನೆಯಿಂದ ಒಂದು ಬಾಂಧವ್ಯದಿಂದ ನೋಡಿದಾರ. ಅವ್ರ ಪ್ರೀತಿ ವಿಶ್ವಾಸ ಈ ಸರ್ತಿ ನನಗ ವಿಜಯದ ಮಾಲೆ ಕೊಡಿಸ್ತಿತ್ತಂದ್ರೆ ತಪ್ಪಿರ್ಲಿಕ್ಕಿಲ್ಲ ಬಂಧುಗಳೇ. ಯಾಕಂದ್ರೆ ಈ ಕ್ಷೇತ್ರದ ಬಗ್ಗೆ ಒಂದು ಕಲ್ಪನೆಯನ್ನೇ ಇಟ್ಕೊಂಡಿದ್ದೀನಿ. ಅವರೆಲ್ಲರ ಆಶೀರ್ವಾದದಿಂದ, ನಿಮ್ಮೆಲ್ಲರ ಸಹಕಾರದಿಂದ ಈ ಸತಿ ನಮ್ಗ ಗೆಲುವು ನಿಶ್ಚಿತ ನಾ ಹೇಳಿಕ್ ಬಯಸ್ತೀನಿ ಬಂಧುಗಳೇ. ಕಳೆದ ನಿನ್ನೆ ಯಾರೋ ಕೇಳಿದ್ರು ನಿಮ್ದು ಎಷ್ಟು ಲೀಡ್ ಆಗ್ಬೋದು ಏನಂತೇಳಿ. ಇವತ್ತಿನ ಜನ ನೋಡಿದ್ರ ಇದು ತಾವೇ ತಿಳ್ಕೊಳ್ಬೇಕಾದಂತದ್ದು. ಯಾಕಂದ್ರ ಜನರ ಮನಸ್ಸಿನಾಗ ಬತ್ತಂದ್ರ ಯಾವುದು ಏನು ತಡಿಲಾಕ ಸಾಧ್ಯ ಇಲ್ಲ ಅನ್ನಂತ ಮಾತನ್ನ ಹೇಳಿಕ್ ಬಯಸ್ತೀನಿ. ಇವತ್ತು ದೇವರಿಬ್ಬರಿಗೆ ಜನತೆ ಒಂದು ನಿರ್ಣಯ ಮಾಡಿಬಿಟ್ಟಾರ. ಈ ಸತಿ ಯಾವುದೇ ಪಕ್ಷ ಪಾರ್ಟಿ ಅನ್ಲಾರ್ದೆ ಯಾವುದೇ ಪಕ್ಷದಾಗಿದ್ರು ಸಹಿತ ಒಂದ್ಸತಿ ಅವನಿಗೆ ಅವಕಾಶ ಕೊಡೋಣ, ಎಲ್ಲರೂ ಕೂಡಿ ಆಶೀರ್ವಾದ ಮಾಡೋಣ, ಇದೊಂದ್ಸತಿ ಅವನಿಗೆ ಎತ್ಕೊಂಡು ನಮ್ಮ ಸೇವೆಯನ್ನು ಮಾಡಕ್ ಅವಕಾಶ ಕೊಡೋಣ ಅನ್ನೋಂತ ಮನೋಭಾವನೆಯನ್ನು ಹೊಂದಿದ್ದಾರೆ ಬಂಧುಗಳೇ. ಅದಕ್ಕೆ ಇವತ್ತು ಬಂದಂತ ಎಲ್ಲ ಜನರಿಗೆ ಮತ್ತೊಮ್ಮೆ ನಾನು ಅಭಿನಂದನೆಯನ್ನು ಹೇಳ್ತೀನಿ. ಅದೇ ರೀತಿ ಎಲ್ಲ ನನ್ನ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ನಿಮ್ಮ ಸಹಕಾರ ಸಹಾಯ ನನ್ನ ಮೇಲೆ ಇರಲಿ ಅಂತ ಕೇಳಿ ತಮ್ಮೆಲ್ಲರಿಗೆ ವಂದಿಸಿ ನಾನು 2 ಮಾತು ಮುಗಿಸ್ತೀನಿ.